ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತರ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 22-23ನೇ ವಾಕ್ಯ. ನಾವು ನಾಶವಾಗದೆ ಉಳಿದಿರುವುದು ಯೆಹೋವನ ಮಹಾಪ್ರೀತಿಯಿಂದಲೇ, ಏಕೆಂದರೆ ಆತನ ಅನುಕಂಪಗಳು ಮುಗಿಯುವುದಿಲ್ಲ, ಅವು ಪ್ರತಿ ಮುಂಜಾನೆಯೂ ಹೊಸದಾಗುವವು. ನಿನ್ನ ನಂಬಿಗಸ್ತಿಕೆಯು ಮಹತ್ತಾದದ್ದು. ದೇವರಿಗೆ ಸ್ತೋತ್ರ. Lamentation chapter 3 verse 22-23. The Lord's unfailing love and mercy still continue, fresh as the morning, as sure as the sunrise. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ನಾವು ನಾಶವಾಗದೆ ಉಳಿದಿರುವುದೇ ಯೆಹೋವನ ಮಹಾಪ್ರೀತಿಯಿಂದಲೇ, ಏಕೆಂದರೆ ಆತನ ಅನುಕಂಪಗಳು ಮುಗಿಯುವುದಿಲ್ಲ. ದೇವರಿಗೆ ಸ್ತೋತ್ರ. ಎಷ್ಟೋ ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಆದು ಬಂದಿದ್ದೀವ. ಸಮಸ್ಯೆಗಳು, ಸಂಕೋಲೆಗಳಿತ್ತ. ದೇವರಿಗೆ ಸ್ತೋತ್ರ. ಆತನ ತನ್ನ ಬೇಡ್ತಕ್ಕಂಥ ಒಬ್ಬರಾದರೂ ಆತನಿಂದ ಮೋಸ ಹೋಗಲ್ಲ. ಒಂದಾದರೂ ಸಹ ಆತನಿಗೆ ಕೇಳಲ್ಪಡದೇ ಇರುವುದಿಲ್ಲ. ಎಲ್ಲವೂ ಕೇಳಲ್ಪಡುತ್ತೆ. ಎಲ್ಲರೂ ಸಹ ಆತನಿಂದ ರಕ್ಷಣೆಯನ್ನು ಹೊಂದ್ಕೋತಾ ಇದ್ವಿ. ಯಾಕೆಂದರೆ ಆತನ ಮುಗಿದೇ ಇರತಕ್ಕಂಥ ಆತನ ಕೃಪೆ, ನಾನು ನಿಮ್ಮನ್ನು ಪ್ರೀತಿಸಿರ್ತಕ್ಕಂಥದ್ದು ಶಾಶ್ವತವಾದ ಪ್ರೀತಿಯಿಂದಲೇ. ದೇವರಿಗೆ ಸ್ತೋತ್ರ. ನನ್ನ ಕುಂದದ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಲಿಲ್ಲ. ಅವ್ರು ಹಾಗೆ ವಾಗ್ದಾನ ಮಾಡಿದ್ದಾರೆ. ಆದರೆ ಹಠಮಾರಿತನ ಮಾಡ್ತಕ್ಕಂಥವರು ಒಣ ಭೂಮಿಯಲ್ಲಿ ನಡೆದಿರುವಂಥ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಹಠ ಮಾಡೋದಾದರೆ ನಿಶ್ಚಯವಾಗಿ ದೇವರ ಕೃಪೆಯನ್ನು ನಾವು ಕಳ್ಕೊಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಶಿಕ್ಷೆ ನಮಗಿರುತ್ತೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ನೀವು ಅಂದ್ಕೋತೀರಾ ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡ್ತಿಲ್ಲ, ನಮ್ಮ ಪ್ರಾರ್ಥನೆಗಳು ಉತ್ತರ ಬರ್ತಾ ಇಲ್ಲ, ಏನೋ ಹೇಗೋ ಜೀವಿಸ್ತಿದ್ದೀವಿ, ಹೇಗೋ ಈ ಥರ ಹೀಗೆ ಬದುಕ್ತಾ ಇದ್ವಿ, ಹೇಗೋ ಒಂದು ಸಹಾಯ ಬಂತು, ಹೇಗೋ ಬದುಕ್ತಾ ಇದ್ವಿ ಅಂತ ಅಂದ್ಕೋತೀರಾ. ಖಂಡಿತ ದೇವರು ಕೇಳಿದಿರೋಷ್ಟು ಮಟ್ಟಕ್ಕೂ ಕಿವುಡನೂ ಅಲ್ಲ, ನೋಡಿದಷ್ಟು ಮಟ್ಟಕ್ಕೂ ಕುರುಡನೂ ಅಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ಕಣ್ಣಿಟ್ಟಿರ್ತಕ್ಕಂಥ ನಾನು ನೋಡುವುದಿಲ್ಲವೋ, ಮನುಷ್ಯನ ಕಿವಿಗೆ ಇಟ್ಟಿರ್ತಕ್ಕಂಥ ನಾನು ಕೇಳುವುದಿಲ್ಲವೋ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನೋಡೋಣ, 94ನೇ ಕೀರ್ತನೆ, Psalms 94 ವರ್ಡ್ 8, 9, 10. ಜನರಲ್ಲಿ ಪಶುಪ್ರಾಯರೇ, ನೀವು ಗ್ರಹಿಸಿರಿ, ಹುಚ್ಚರೇ, ಯಾವಾಗ ಬುದ್ಧಿವಂತರಾಗುವಿರಿ? ಕಿವಿಯನ್ನು ಇಟ್ಟವನು ಕೇಳನೋ, ಕಣ್ಣನ್ನು ರೂಪಿಸಿದವನು ದೃಷ್ಟಿಸನೋ? ರಾಷ್ಟ್ರಗಳಿಗೆ ಶಿಕ್ಷಣ ಕೊಡುವವನು ಶಿಕ್ಷಿಸುವುದಿಲ್ಲವೋ? ಮಾನವನಿಗೆ ಕಲಿಸುವವನಿಗೆ ಜ್ಞಾನದ ಕೊರತೆ ಇದೆಯೋ? ಯೆಹೋವನು ಮನುಷ್ಯನ ಆಲೋಚನೆಗಳನ್ನು ವ್ಯರ್ಥವೆಂದು ತಿಳಿದುಕೊಳ್ಳುತ್ತಾನೆ. ಯೆಹೋವನೇ, ನೀನು ಯಾವನನ್ನು ಶಿಕ್ಷಿಸುತ್ತೆಯೋ, ನಿನ್ನ ಧರ್ಮಶಾಸ್ತ್ರದಿಂದ ಯಾರಿಗೆ ಕಲಿಸುವೆಯೋ ಅವನು ಧನ್ಯನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ದೇವರೇನು ಹೇಳ್ತಾ ಇದ್ದಾರೆ? ನಾವು ನೋಡ್ತಾ ಇದ್ದೀವಿ, ಮನುಷ್ಯರಿಗೆ ನಾನು ಕಣ್ಣಿಟ್ಟಿರ್ತಕ್ಕಂಥವನು ನಾನು ನೋಡುವುದಿಲ್ಲವೋ? ಮನುಷ್ಯರಿಗೆ ಕಿವಿಟ್ಟಿರ್ತಕ್ಕಂಥವನು ನಾನು ಕೇಳುವುದಿಲ್ಲವೋ? ನಾನು ನಿಮಗೆ ಶಿಕ್ಷಣ ಕೊಡುವ ಆತನಾಗಿದ್ದೇನೆ, ನನಗೆ ಜ್ಞಾನ ಇಲ್ವೋ? ನಿಮ್ಮನ್ನು ನಡೆಸುವ ಆತನಾಗಿದ್ದೇನೆ, ನನಗೆ ತಿಳುವಳಿಕೆ ಇಲ್ವೋ? ಹುಚ್ಚರಂತೆ ಮೂರ್ಖರಂತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆಗಳು ಕೇಳ್ತಾ ಇಲ್ವೋ? ಅದಕ್ಕೆ ಉತ್ತರ ಬರ್ತಾ ಇಲ್ವೋ? ದೇವರಿಗೆ ಸ್ತೋತ್ರ. ನೆನ್ನೆ ಇದ್ದಾಗೆ ಇವತ್ತಿದೆಯಾ? ನೆನ್ನೆ ಯಾವುದೋ ಒಂದು ಸಂಕಷ್ಟದಲ್ಲಿದ್ವಿ, ಯಾವುದೋ ಒಂದು ಸಮಸ್ಯೆನಲ್ಲಿದ್ವಿ, ಪೂರ್ತಿ ಪರಿಹಾರ ಇಲ್ಲ. ನಾವು ಯಾವುದೋ ಒಂದು ಸಾಲ ಇತ್ತು, ಯಾವುದೋ ಒಂದು ಬಾಧೆ ಇತ್ತು, ಬಲಹೀನತೆ ಇತ್ತು, ಯಾವುದೋ ಒಂದು ಕಷ್ಟದಲ್ಲಿದ್ವಿ. ಆದರೆ ಪರವಾಗಿಲ್ಲ, ಒಂದು ಹಂತದಲ್ಲಿ ನಡೆಯಿತು, ಒಂದು ಅದಕ್ಕೇನೋ ಒಂದು ಮಾರ್ಗ ಸಿಕ್ತು, ಒಂದು ಸಮಾಧಾನ ಸಿಕ್ತು ಅಂತೀರಾ? ಅದು ಎಲ್ಲಿಂದ ಬಂತು? ಅವ್ರು ಹೇಳ್ತಾ ಇದ್ದಾರೆ, ಪ್ರತಿ ಮುಂಜಾನೆ ನನ್ನ ಕೃಪೆ ಹೊಸದಾಗಿರುತ್ತೆ. ಅದು ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಮುಗಿಯೋದೇ ಇಲ್ಲ. ಎಲ್ಲಿವರೆಗೂ ಮುಗಿಯೋದಿಲ್ಲ? ಮನುಷ್ಯರ ಮೇಲೆ ತನ್ನ ಕೃಪೆ ಅಂದರೆ ಇವತ್ತು ಅನ್ನೋ ದಿನ ಇರೋವರೆಗೂ ಸಹ ಅದು ಮುಗಿಯಲ್ಲ. ಅದು ನಿರಂತರವಾಗಿ ನಡೆಯುವಂಥದ್ದಾಗಿರುತ್ತೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಪ್ರೀತಿಸಿರ್ತಕ್ಕಂಥದ್ದು ಶಾಶ್ವತವಾದ ಪ್ರೀತಿಯಿಂದಲೇ, ನನ್ನ ಕೃಪೆ ಪ್ರತಿ ಮುಂಜಾನೆ ನಿಮಗೆ ಹೊಸದಾಗಿರುತ್ತೆ. ಹಾಗಾಗಿ ನೀವು ನಾಶವಾಗದೆ ಉಳಿದಿರುವುದೇ ನನ್ನ ಮಹಾಪ್ರೀತಿಯಿಂದ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಪ್ರತಿದಿನ ಹೊಸದಾಗಿ ನಡೆಸ್ತಾ ಇದ್ದಾರೆ. ಹೊಸ ಮಾರ್ಗಗಳನ್ನ ತೆರೀತಾ ಇದ್ದಾರೆ. ಸಮಸ್ಯೆಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೂ, ಅದರಿಂದ ನಮ್ಮನ್ನು ಬಿಡಿಸೋದಕ್ಕೂ, ಅದಕ್ಕೆ ಸಹಾಯವನ್ನು ತರೋದಕ್ಕೂ ಆತನ ಕೃಪೆಯ ಹೊರತು ಬೇರೆ ಏನೂ ಅಲ್ಲ. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಮಾರ್ಗವನ್ನು ತಂದು, ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡಿ, ತನ್ನ ಕೃಪೆ ತೋರಿ ನಮ್ಮನ್ನು ನಡೆಸ್ತಾ ಇದ್ದಾರೆ.
ಪ್ರತಿದಿನ ಹೊಸದಾಗಿ ಅದಕ್ಕಾಗಿ ದೇವರಿಗೆ ನಾವು ನಂಬಿಗಸ್ತರಾಗಿ ವಿಧೇಯರಾಗೋಣ. ಆತನ ಪ್ರೀತಿ ಅನುಕಂಪವನ್ನು ಹೊಗಳಿ ಆತನಿಗೆ ಸ್ತುತಿಗಳನ್ನು ಸಲ್ಲಿಸೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಗ್ದಾನ ಮಾಡ್ತೀರಾ, ಪ್ರತಿ ಮುಂಜಾನೆ ನನ್ನ ಕೃಪೆ ಹೊಸದಾಗಿರುತ್ತೆ, ಅದು ಮುಗಿಯೋದೇ ಇಲ್ಲ, ನೀವು ನಾಶವಾಗದೆ ಉಳಿದಿರ್ತಕ್ಕಂಥದ್ದು ನನ್ನ ಮಹಾಪ್ರೀತಿಯಿಂದ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಾವು ವಿಧೇಯರಾಗ್ತೀವಿ. ನೀವು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಾತನು, ನಮ್ಮ ಪರಿಸ್ಥಿತಿಗಳನ್ನು ನೋಡುವಾತನು, ಅದಕ್ಕೆ ಉತ್ತರವನ್ನು ಕೊಡುವಾತನು, ನಮಗೆ ಮಾರ್ಗವನ್ನು ತೆರೆಯುವಾತನು ಆಗಿರುವಂತಹ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲೇ ತಕ್ಕ ಸಮಯದ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.